ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಇವತ್ತು ಬೆಳಗ್ಗೆಯಿಂದನೇ ಕೆಲಸ ಸ್ಟಾರ್ಟ್ ಮಾಡಿಬಿಟ್ಟಿದ್ದೆ. ಧನ್ಯ ಶನಿವಾರ ಆಗಿರೋದ್ರಿಂದ ಸ್ಕೂಲಿಗೆಲ್ಲ ಓದ್ಲು. ಇವತ್ತು ಕಡೆ ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಸ್ವಲ್ಪ ದಾಸಪ್ಪರು ಬರ್ತಾರೆ, ಹಾಗಾಗಿ ಕೆಲಸ ಸ್ವಲ್ಪ ಜಾಸ್ತಿ ಇತ್ತು. ಬೆಳಗ್ಗೆನೇ ಧನ್ಯಂಗೆ ಚಪಾತಿ ಮಾಡಿ ಮುಳುಗ ಹೆಣ್ಗಾಯಿ ಮಾಡಿಬಿಟ್ಟು ಟಿಫನ್ ಬಾಕ್ಸಿಗೆಲ್ಲ ರೆಡಿ ಮಾಡಿ ಕಳಿಸಿ ತಿನ್ನಿಸಿ ಬಸ್ ಹತ್ತಿಸಿ ಬಂದಿದ್ದಾಯಿತು. ಇವಾಗ ನಾನು ನಮ್ಮ ಅವ್ವ ಸೇರ್ಕೊಂಡು ಇಬ್ಬರು ಅಡುಗೆ ಮಾಡ್ತಾಯಿದ್ದೀವಿ. 11 ಗಂಟೆ ಅಷ್ಟೊತ್ತಿಗೆ ಬರ್ತೀನಿ ಅಂತ ಹೇಳಿದ್ದಾರೆ ದಾಸಪ್ಪವರು. ಹಾಗಾಗಿ ಬೇಗ ಬೇಗ ಅಡುಗೆ ಸ್ಟಾರ್ಟ್ ಮಾಡೋಣ ಅಂತ ಮಾಡ್ತಿದ್ದೀವಿ. ಬರ್ರಿ ನಮ್ಮ ಅವ್ವ ಎಲ್ಲ ಏನೇನು ಮಾಡ್ತಿದ್ದೀವಿ ತೋರಿಸ್ತೀವಿ. ಇವತ್ತು ಸ್ಪೆಷಲ್ ಏನಂತ ಅಂದರೆ ಹೆಸರುಬೇಳೆ ಪಾಯಸ ಮಾಡೋಣ ಅಂದ್ಬಿಟ್ಟು ಇದರಲ್ಲಿ ಹೆಸರುಬೇಳೆ ಬೇಯಿಸಿಟ್ಟಿದ್ದೀವಿ. ಪಾಯಸ ಮಾಡಬೇಕು. ಅನ್ನ ರೆಡಿ ಇದೆ. ಸಾಂಬಾರು ಕುದಿದ್ರೆ ಸಾಂಬಾರು ಕೂಡ ರೆಡಿ ಆಗುತ್ತೆ. ಕೋಸಂಬರಿ ಮಾಡೋಣ ಅಂದ್ಬಿಟ್ಟು ಈರುಳ್ಳಿ, ಆಮೇಲೆ ಕಾಯಿ ತುರಿ, ಎಂಥದ್ದು ಕ್ಯಾರೆಟ್ ತುರಿ 3 ತುರಿದಿಟ್ಟಿದ್ದೀವಿ. ಸೌತೆಕಾಯಿ ಒಂದು ಮಿಸ್ ಆಗಿದೆ, ಹಾಗಾಗಿ ಅದನ್ನು ಸ್ಕಿಪ್ ಮಾಡಿ ಮಾಡಬೇಕು. ಇಲ್ಲಿ ಹೆಸರುಬೇಳೆ ನೆನೆ ಇಟ್ಟಿದೆ ನಮ್ಮವ್ವ. ಇದು ಸ್ವಲ್ಪ ಪುಡಿ ಮಾಡ್ಕೊಳ್ಳೋಕ್ಕೆ ಅಂತ ಇಟ್ಟಿದ್ವಿ. ಕಾಯಲ್ಲಿ ಕೂಡ ರೆಡಿ ಮಾಡಿ ಇಟ್ಟಿದ್ದೀನಿ ಹೆಸರುಬೇಳೆ ಪಾಯಸಕ್ಕೆ. ಕಾಯಲ್ಲಿ ಕೂಡ ರೆಡಿ ಇದೆ. ಇದು ಹೆಸರುಬೇಳೆ ಪಾಯಸ ರೆಡಿ ಮಾಡಿ ಎಲ್ಲ ಮಾಡ್ಕೊಂಡು ಬಿಟ್ಟು ಸಿಗೋಣ. ಆ್ಯಸ್ ಯೂಶ್ವಲ್ ಶನಿವಾರ ಅಂದಮೇಲೆ ಸ್ವಲ್ಪ ಕೆಲಸ ಇದ್ದೇ ಇರುತ್ತೆ ಅಲ್ವಾ. ಹಾಗಾಗಿ ಬೆಳಗ್ಗೆನೇ ಎದ್ದು ಸ್ನಾನ ಎಲ್ಲ ಮಾಡಿಕೊಂಡು ಜಶಿಗೆಲ್ಲ ಸ್ನಾನ ಮಾಡಿಸಿ ಕಸ ಪಾತ್ರೆ ಎಲ್ಲ ಮಾಡಿ ನೆಲ ಎಲ್ಲ ಒರೆಸಿ ದೇವ್ರ ಪೂಜೆ ಮಾಡೋಣ ಅಂತ ಕೂತ್ಕೊಂಡೆ. ಸ್ವಲ್ಪ ವಾರದ ದಿನ ಲೇಟಾಗೇ ಆಗುತ್ತೆ. ಹಾಗಾಗಿ ದೇವರಿಗೆಲ್ಲ ಅರ್ಶಿನ ಕುಂಕುಮ ಇಟ್ಟು ಸ್ನಾನ ಆದಮೇಲೆ ದೇವರ ಪಾತ್ರೆ ಎಲ್ಲ ತೊಳ್ಕೊಂಡು ಎಲ್ಲ ಮಾಡಿಕೊಂಡು ಪೂಜೆ ಮಾಡೋ ಅಷ್ಟೊತ್ತಿಗೆ ಸ್ವಲ್ಪ ಲೇಟ್ ಆಯಿತು. ಯಾಕಂದರೆ ಕಡೆ ಶನಿವಾರ ಆಗಿರೋದ್ರಿಂದ ನಮ್ಮ ಮನೇಲಿ ಲೇಟ್ ಆಗೇ ಆಗುತ್ತೆ. ಈ ವಾರದಲ್ಲಿ ನಾನು ಬೆಲ್ಲದ ಆರತಿ ಮಾಡೋಣ ಅಂತ ಅಂದ್ಕೊಂಡು ಬೆಲ್ಲ ಎಲ್ಲ ತರಿಸ್ಕೊಂಡು ಪೂಜೆಗೆಲ್ಲ ರೆಡಿ ಮಾಡಿಕೊಂಡು ಬೆಲ್ಲದ ಆರತಿ ಮಾಡಿದೆ. ಹೋದ ವಾರ ಪ್ರತಿ ಒಂದು ವಾರನೂ ಒಂದೊಂದರಲ್ಲಿ ಮಾಡಿದ್ದೀನಿ. ಫಸ್ಟ್ನೇ ವಾರ ನಿಂಬೆಹಣ್ಣು ಆರತಿ ಮಾಡಿದೆ, 2ನೇ ವಾರ ಕಾಯಿ ಆರತಿ ಮಾಡಿದೆ, 3ನೇ ವಾರ ಬೆಲ್ಲದ ಆರತಿ ಮಾಡ್ತಾಯಿದ್ದೀನಿ. ಈ ಥರ ಶ್ರಾವಣ ವಾರದಲ್ಲಿ ಯಾವ್ದಾರ ಒಂದು ಸ್ಪೆಷಲಾಗಿ ಪೂಜೆ ಮಾಡಿದ್ರೆ ತುಂಬ ಒಳ್ಳೆಯದಾಗುತ್ತೆ. ಹಾಗಾಗಿ ಈ ಥರ ಪೂಜೆ ಮಾಡಬೇಕು. ಫೈನಲಿ ಶನಿವಾರದ ಕಡೆ ಶನಿವಾರದ ಪೂಜೆ ಮುಗೀತು. ಇವಾಗ ಪೂಜೆ ಎಲ್ಲ ಮುಗೀತು. ಇವಾಗ ಕೂತ್ಕೊಂಡೆ ಪೂಜೆ ಎಲ್ಲ ಮುಗಿಸಿ. ಮನೇಲೆಲ್ಲ ಪೂಜೆ ಮುಗಿದಿದೆ. ದೇವಸ್ಥಾನಕ್ಕೆಲ್ಲ ಹೋಗಿ ಬರಬೇಕು. ದಾಸಪ್ಪರು ಬರ್ತೀನಿ ಅಂತ ಹೇಳಿದಾರಲ್ಲ, ಅವ್ರು ಇನ್ನೂ ಬಂದಿಲ್ಲ. ಅವ್ರಿಗಾಗಿ ವೆಯ್ಟ್ ಮಾಡ್ತಾಯಿದ್ದೀವಿ. ಜಶನ್ ಸ್ವಲ್ಪ ಹೊತ್ತು ಮಲಗಿಸೋಣ ಅಂತ ಮಲಗಿಸ್ತಾ ಇದ್ದೀನಿ. ಯಾಕಂದರೆ ಅಲ್ಲಿ ಹೊರಗಡೆ ದೇವಸ್ಥಾನಕ್ಕೆ ಕರ್ಕೊಂಡು ಹೋದಾಗ ಸ್ವಲ್ಪ ಕಿರಿಕಿರಿ ಮಾಡ್ತಾನಲ್ವ. ಹಾಗಾಗಿ ಅವ್ನಿಗೆ ಮಲಗಿಸ್ಬಿಟ್ರೆ ಸ್ವಲ್ಪ ಹೊತ್ತು ನಿದ್ದೆ ಆದರೆ ಆರಾಮಾಗಿರ್ತಾನೆ ಅಂತ ಅವನನ್ನು ಮಲಗಿಸಿ ದಾಸಪ್ಪರೆಲ್ಲ ಬಂದಮೇಲೆ ಅವ್ರಿಗೆಲ್ಲ ಪೂಜೆ ಎಲ್ಲ ಮಾಡಿ ಹೆಡೆ ಎಲ್ಲ ಮಾಡಿ ಅವ್ರನ್ನ ಕಳಿಸಾದ್ಮೇಲೆ ನಾವು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಬರ್ತೀವಿ. ನಾವು ದೇವಸ್ಥಾನಕ್ಕೆ ಹೋಗಬೇಕು ಅಂತ ಇವ್ರನ್ನ ಕಾಯ್ದು ಸಾಕಾಗೋಯ್ತು. ಮಧ್ಯಾಹ್ನ 2 ಗಂಟೆಗೆ ಬಂದರು. ಅವ್ರು ಬರೋವರೆಗೂ ನಾವೇನು ಊಟ ಮಾಡುವಾಗಿಲ್ಲ, ಏನಿಲ್ಲ. ಅವ್ರಿಗೆ ಎಡೆ ಮಾಡಿ ಊಟ ಮಾಡಬೇಕಲ್ವ. ಆಗ ಊಟ ಮಾಡಲೇ ಇಲ್ಲ. ನಾನು ನಮ್ಮವ್ವ ಕಾಯ್ದು ಒಂದು ಟ್ರಿಪ್ ನಿದ್ದೆ ಮಾಡಿ ಎದ್ವಿ. ಆಮೇಲೆ ಬಂದರು. ಬಂದಾದ್ಮೇಲೆ ಅವ್ರ ಕಾಲೆಲ್ಲ ತೊಳೆದು ಒಳಗೆ ಕರ್ಕೊಂಡ್ವಿ. ಅವ್ರು ಬರೋ ಅಷ್ಟೊತ್ತಿಗೆ ನಾವು ಕಂಬಳಿ ಎಲ್ಲ ಹಾಸಿ ಅದ್ರ ಮೇಲೆ ಸ್ವಲ್ಪ ಅಕ್ಕಿ ಎಲ್ಲ ಹಾಕಿ ಪೂಜೆಗೆ ಏನೇನು ಬೇಕು ಎಲ್ಲ ರೆಡಿ ಮಾಡಿ ಇಟ್ಟಿದ್ವಿ. ಆಮೇಲೆ ಬಂದು ಕುತ್ಕೊಂಡು ಈ ಥರ ಎಲ್ಲ ಜೋಡಿಸ್ಕೊಂಡು ರೆಡಿ ಮಾಡ್ಕೋತಾ ಇದ್ರು ಅವರು. ಅದು ಶಂಖ ಜಾಕಡೆ ಎರಡೂ ಊದಿ ಬಡಿತಾರೆ. ಆ ಥರ ನಮ್ಮ ಮನೇಲಿ ಯುಗಾದಿ ಹಬ್ಬದಲ್ಲಿ ಈ ಥರ ಎಲ್ಲ ಒಂದೊಂದು ಹಬ್ಬದಲ್ಲಿ ವರ್ಷದಲ್ಲಿ 2 ಸಲ ಏನೋ ಈ ಥರ ಬರ್ತಾರೆ. ಕಡೆ ಶ್ರಾವಣ ಅಲ್ವಾ, ಹಾಗಾಗಿ ಇವತ್ತು ಕೂಡ ಬಂದಿದ್ದರು. ಎಲ್ಲ ಮಾಡಿ ಹೋಗೋಷ್ಟೊತ್ತಿಗೆ ನಾನು ಊಟ ಮಾಡಿದ್ದೆ 3 ಗಂಟೆ. ನಾವೆಲ್ಲ ರೆಡಿಯಾಗಿ ಟೌನಿಗೆ ಹೋಗೋ ಅಷ್ಟೊತ್ತಿಗೆ 4:45 5 ಗಂಟೆ ಆಗಿಬಿಡ್ತು ಅಲ್ಲಿಗೆ. ನಾನು ಅಡುಗೆ ಮನೆಯಿಂದ ಎಲ್ಲ ಏನೇನು ಬೇಕು ತಂದು ಕೊಡ್ತಾಯಿದ್ದೆ. ನಮ್ಮವ್ವ ಎಲ್ಲ ತಂದು ಎಲೆ ಮೇಲೆ ಬಡಿಸ್ತಾಯಿದ್ರು. ನಮ್ಮ ಮನೆಯವ್ರು ಕಾಯಿ ಕೂಡ ಹೊಡ್ಕೊಡ್ತಾಯಿದ್ರು ಅವರಿಗೆ. ನಮ್ಮ ಜಶು ಎದ್ದೇಳ್ತಾನೆ ಅಂತ ವೆಯ್ಟ್ ಮಾಡಿದ್ವಿ. ಅವನು ಎದ್ದೊಳ್ಳೇ ಇಲ್ಲ. ಎದೋ ಅಂದಾಗ ಯಾವಾಗಲೂ ಎದ್ದೊಳ್ಳಲ್ಲ, ಬೇಡ ಅಂದಾಗಲೇ ಅವನು ಎದ್ದೇಳೋದು. ಎಷ್ಟು ಅಂದ್ಕೊಂಡ್ರು ಎದ್ದೇಳಲೇ ಇಲ್ಲ. ಆಮೇಲೆ ಅರ್ಧ ನಿದ್ದೆ ಆಗಿಬಿಟ್ರೆ ಕಿರಿಕಿರಿ ಮಾಡ್ತಾನೆ ಅಂದ್ಬಿಟ್ಟು ನಾವು ಏನು ತಲೆ ಕೆಡಿಸ್ಕೊಳ್ಳಿಲ್ಲ. ಅಲ್ಲೇ ಬೇರೆ ಜೋಕಾಲಿ ಇತ್ತು, ಆ ಕಡೆ ಸೈಡೇ ಅವ್ರು ಕೂರಬೇಕು. ಹಾಗಾಗಿ ಅಲ್ಲೇ ವೀಡಿಯೋ ಆಗಲಿ ಅಂತ ಈ ಕಡೆ ಸೈಡಲ್ಲಿ ಇಟ್ಟಿದ್ದೆ. ಹಾಗಾಗಿ ಎಲ್ಲ ವೀಡಿಯೋ ರೆಕಾರ್ಡ್ ಆಗಿದೆ. ನಮ್ಮ ಜಶು ಜೋಕಾಲಿ ಅಡ್ಡ ಬರ್ತಾಯಿತ್ತು. ಅವರು ಅಲ್ಲಿ ಪೂಜೆ ಎಲ್ಲ ಮಾಡಬೇಕಾದ್ರೆ ಆದರೂ ಇರಲಿ ಅಂದ್ಬಿಟ್ಟು ಸುಮ್ಮನಾದ್ವಿ. ಇನ್ನೂ ಸಣ್ಣ ಮಕ್ಕಳು ಕೂಡ ಬರ್ತಾರೆ. ದಾಸಪ್ಪವರು ಅಂತ ಸಣ್ಣ ಮಕ್ಕಳು ಎಲ್ಲರೂ ಬರ್ತಿರ್ತಾರೆ. ಈ ಸಲ ನಮ್ಮ ಮನೆಗೆ ಸ್ವಲ್ಪ ಏಜ್ ಆಗಿರೋರು ಬಂದಿದ್ದರು. ಇವರು ಏಜ್ ಆಗಿರೋದ್ರಿಂದ ಇವರು ಬೇರೆ ಥರನೇ ಸ್ವಲ್ಪ ಪೂಜೆ ಮಾಡಿದ್ರಲ್ವ. ಏನೇನೋ ಕೂರಿಸ್ಬಿಟ್ಟು ಹಣೆಗಿಡೋದಾಗಲಿ ಏನೇನೋ ಮಾಡಿದ್ರು. ಆದರೆ ಈ ಸಣ್ಣ ಮಕ್ಕಳು ಬರ್ತಾರಲ್ಲ, ಅವ್ರಿಗೇನೂ ಗೊತ್ತಾಗಲ್ಲ. ಬಂದು ಸ್ವಲ್ಪ ಹಂಗೆ ಅರಿಶಿನ ಕುಂಕುಮ ಇಟ್ಟು ಜಾಕಡೆ ಶಂಖ ಊದ್ಬಿಟ್ಟು
ಹೋಗ್ಬಿಡ್ತಾರೆ. ಇವ್ರು ಹಂಗೆ ಮಾಡಲಿಲ್ಲ, ಕೈಗೆ ಏನೇನೋ ವಿಭೂತಿನೋ ಏನೋ ಅದು ಹಾಕ್ಕೊಂಡು ಎಲ್ರಿಗೂ ಕರೆದು ಆಮೇಲೆ ಹಣೆಗಿಟ್ಟು ಕಾಲಿಗೆ ಬೀಳಿಸ್ಕೊಂಡು ಏನದು ಕಾಯಿ ಹೊಡೆದಿದ್ದು ನೀರನ್ನೆಲ್ಲ ತೀರ್ಥ ಥರ ಕೊಟ್ಟರು. ಈ ಥರ ಎಲ್ಲ ಮಾಡಿ ಅವರು ಹೋಗೋ ಅಷ್ಟೊತ್ತಿಗೆ ಟೈಮ್ ಆಗೋಗ್ಬಿಟ್ಟಿತ್ತು ಆಲ್ರೆಡಿ. ಅವತ್ತು ಶನಿವಾರ ನಮ್ಮ ಧನ್ಯಂಗೆ ಆಫ್ ಡೇ ಇತ್ತು. ಅವಳು ಬರೋ ಅಷ್ಟೊತ್ತಿಗೆ 2:15 ಆಗೋಗ್ಬಿಟ್ಟಿತ್ತು. ಅಷ್ಟೊತ್ತಿಗೆ ಇವರೆಲ್ಲ ಬಂದು ಪೂಜೆ ಮುಗಿಸ್ಕೊಂಡು ಹೋದರು. ನಮ್ಮ ಧನ್ಯಂಗೆ ನೋಡೋಕ್ಕಾಗಲಿಲ್ಲ. ವೀಡಿಯೋ ನೋಡಿ ಅಮ್ಮ ಇವ್ರು ಯಾರು, ನಮ್ಮ ಮನೆಗೆಲ್ಲ ಬಂದಿದ್ರಾ ಅಂತೆಲ್ಲ ಕೇಳ್ತಾ ಇದ್ಲು ಪಾಪ. ಅವಳಿಗೆ ಸ್ವಲ್ಪ ಈಗ ತಿಳಿಯೋ ಟೈಮು, ಈಗ ನೋಡಿದರೆ ಅವಳಿಗೆ ಸ್ವಲ್ಪ ಎಲ್ಲ ಗೊತ್ತಾಗ್ತಿತ್ತು. ಅವಳು ಬಸ್ ಬರೋದು ಲೇಟ್ ಆಯಿತು, ಹಾಗಾಗಿ ಏನೂ ಗೊತ್ತಾಗಲಿಲ್ಲ. ಅವಳು ನೋಡಲೂ ಇಲ್ಲ. ಈಗ ನಾನು ಬಂದು ಕುತ್ಕೊಂಡು ಹಚ್ಚಿಸ್ಕೊತಾ ಇದ್ದೆ. ನಮ್ಮ ಮನೆಯವ್ರಿಗೆ ಅಷ್ಟು ಗೊತ್ತಿಲ್ಲ, ಅವರು ಹೊರಗಡೆ ಇದ್ದರು, ಕೆಲಸ ಮಾಡ್ತಾಯಿದ್ರು. ನಾನು ವೀಡಿಯೋ ಎಲ್ಲ ರೆಕಾರ್ಡಿಗೆ ಇಟ್ಟಿದ್ದವ್ರು ನೋಡಿರಲಿಲ್ಲ. ಹಾಗಾಗಿ ಮಧ್ಯ ಬಂದು ನಿಂತ್ಕೊಂಡ್ಬಿಟ್ಟಿದ್ದಾರೆ ಅರ್ಧ ವೀಡಿಯೋದಲ್ಲಿ. ಅಲ್ಲ ಮನೆ ಅಲ್ಲ ಮನೆ ಅದೆಲ್ಲ ಮೂರೇ ಮಗ ಮಕ್ಕಂದಾನೆ, ಮಗಳು ಸ್ಕೂಲಿಗೆ ಹೋಗ್ಯಾಳೆ. ಎಡೆ ಇಟ್ಟಿದ್ನೆಲ್ಲ ಅವ್ರದ್ದು ಏನೇನೋ ತೊಗೊಬಂದಿದ್ರಲ್ವ ಅದರೆಲ್ಲ ಒಳಗಡೆ ಎಲ್ಲ ಹಾಕ್ಕೊಂಡು ಅವ್ರು ನಮ್ಮ ಮನೆಯಿಂದ ಹೊರಟ್ರು. ಈ ಆಂಟಿ ಅವ್ರ ಮನೆಗೆ ಕರ್ಕೊಂಡು ಹೋಗೋಕ್ಕೆ ಅಂತ ಬಂದು ವೆಯ್ಟ್ ಮಾಡಿ ಕೂತಿದ್ದು. ನಮ್ಮ ಪೂಜೆ ಮುಗಿದ್ಮೇಲೆ ಅವ್ರ ಮನೆಗೆ ಕರ್ಕೊಂಡು ಹೋದ್ರು. ಇವಾಗ ದೇವಸ್ಥಾನಕ್ಕೆ ಹೋಗೋಣ ಅಂತ ಹೊರಡ್ತಾ ಇದ್ದೀವಿ. ದೇವಸ್ಥಾನಕ್ಕೆ ಹೋಗಿ ಧನ್ಯನ್ಗೆ ಒಂದು ಸ್ವಲ್ಪ ಬಟ್ಟೆ ತರೋದಿತ್ತು, ಅವಳಿಗೆ ಬಟ್ಟೆ ಎಲ್ಲ ತೊಗೊಂಡು ಬರ್ತೀವಿ. ಧನ್ಯ ಇಲ್ಲಿ ಇವತ್ತು ನಾವು ಹೋಗಿದ್ದು ಆಂಜನೇಯ ಸ್ವಾಮಿ ದೇವಸ್ಥಾನಕ್ಕೆ. ಅಲ್ಲಿ ಕೃಷ್ಣ ಜನ್ಮಾಷ್ಟಮಿ ಇರೋದ್ರಿಂದ ಅಲ್ಲಿ ಕೃಷ್ಣಂದು ಫೋಟೋ ಎಲ್ಲ ಇಟ್ಟು ಪೂಜೆ ಮಾಡಿದರು. ಮಳೆ ಇರೋದ್ರಿಂದ ವೀಡಿಯೋ ಕರೆಕ್ಟಾಗಿ ಮಾಡೋಕ್ಕಾಗಲೇ ಇಲ್ಲ. ಟೌನಿಗೆ ಹೋಗಿ ಬಂದೆ. ಬರಬೇಕಾದ್ರೆ ಅಂತೂ ಫುಲ್ ಮಳೆ ಸಿಗಾಕೊಂಡು ಜಶ್ವಿ ಹೆಂಗೋ ಬಿಟ್ಟೋಗ್ಬಿಟ್ಟಿದ್ವಿ. ನಾನು ಧನ್ಯ ನಮ್ಮ ಯಜಮಾನ್ರು 3 ಜನ ಹೋಗಿದ್ವಿ. ಫುಲ್ ನೆಂದು ಈಗ ಸ್ವಲ್ಪ ತಲೆ ಎಲ್ಲ ಇಟ್ಕೊಂಡಂಗೆ ಆಗ್ಬಿಟ್ಟಿತ್ತು. ಹಾಗಾಗಿ ಮಲ್ಕೊಂಬಿಟ್ಟಿದ್ದೆ. ಎದ್ದಿರೋದೇ ನೆನಪಾಗಿಲ್ಲ. ನಮ್ಮ ಅವ್ವನೇ ಎದ್ದೇಳೋಷ್ಟೊತ್ತಿಗೆ ಅನ್ನ ಎಲ್ಲ ಮಾಡಿ ಎಲ್ಲರೂ ಊಟ ಎಲ್ಲ ಮಾಡಿಬಿಟ್ಟಿದ್ರು. ನಾನು ಇವಾಗ ಊಟ ಮಾಡಿ ಮತ್ತೆ ಮಲಗಬೇಕು, ನಿದ್ದೆ ಹೆಂಗೆ ಮಾಡಲಿ ಅಂತ ಯೋಚನೆ ಮಾಡ್ತಾಯಿದ್ದೆ. ಫುಲ್ಲು ನೆಂದು ವ್ಲಾಗ್ ಕಂಟಿನ್ಯೂ ಮಾಡೋಕ್ಕಾಗಲೇ ಇಲ್ಲ. ಹಾಗಾಗಿ ಇವಾಗ ಮಾಡ್ತಾಯಿದ್ದೀನಿ. ಎಲ್ಲರೂ ಊಟ ಮಾಡಿ ಮಲ್ಕೊಂಬಿಟ್ಟಿದ್ದಾರೆ. ಈಗ ಏನು ಮಾಡಲಿ, ವ್ಲಾಗ್ ಏನು ಮಾಡಬೇಕು ಅಷ್ಟೇ. ನನ್ನ ಚಾನಲ್ನ ಲೈಕ್ ಮಾಡಿ, ಶೇರ್ ಮಾಡಿ, ಕಮೆಂಟ್ ಮಾಡಿ ಹಾಗೂ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಥ್ಯಾಂಕ್ಸ್ ಫಾರ್ ವಾಚಿಂಗ್.